ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿದೆ. ವರುಣನ ಹೊಡೆತಕ್ಕೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಬೆಳೆ ಬಿತ್ತಿ ರೈತರು ಕಂಗಾಲಾಗಿದ್ದಾರೆ. ಈ ನಡುವೆ ಸಚಿವರು ಕೂಡ ಬರ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಗೋಡೆಗಳು ಉರುಳಿವೆ, ಮೇಲ್ಛಾವಣಿ ಕಳಚಿ ಬಿದ್ದಿದೆ. ಅಲೆಗಳ ಅಬ್ಬರಕ್ಕೆ ಸೂರೆ ಧ್ವಂಸವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದರೂ ಕಡಲ್ಕೊರೆತ ಮಾತ್ರ ತಗ್ಗಿಲ್ಲ. ಅಂಕೋಲಾ ತಾಲೂಕಿನ ತರಂಗಮೇಟ್ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ವೇಗವಾಗಿ ಬೀಸುತ್ತಿರುವ ಗಾಳಿಗೆ ಮೀನುಗಾರರ ಮನೆಗಳಿಗೆ ಹಾನಿ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದರೂ ಕೂಡ ಕಡಲ್ಕೊರೆತದ ತೀವ್ರತೆ ಹೆಚ್ಚಾಗಿದೆ. ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ ಇಲ್ಲೊಂದು ಮನೆ ಇದೆ. ಸೊ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿರ್ತಕ್ಕಂಥದ್ದು. ಏನು ಮನೆಯವರ ಆಕ್ರೋಶ ಇರ್ತಕ್ಕಂಥದ್ದು. ಈವರೆಗೂ ಪಂಚಾಯತ್ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಬಂದಿಲ್ಲ. ಮತ್ತು ಏನು ಹಾನಿಯಾಗಿದೆ ಸೊ ಅದಕ್ಕೂ ಕೂಡ ಯಾವುದೇ ರೀತಿಯಿಂದ ಪರಿಹಾರವನ್ನು ಕೂಡ ಕಲ್ಪಿಸಿಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಕಡಲ್ಕೊರೆತದಿಂದ ಮನೆಗಳಿಗೆ ಹಾನಿಯಾಗಿ 1 ತಿಂಗಳಾದ್ರೂ ಪರಿಹಾರ ನೀಡಿಲ್ಲ. ಮನೆ ದುರಸ್ತಿ ಮಾಡಿಕೊಡ್ಬೇಕು, ತಡೆಗೋಡೆ ನಿರ್ಮಿಸಬೇಕು, ಇಲ್ಲ ಪರ್ಯಾಯ ಜಾಗ ಕೊಡಬೇಕೆಂದು ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ. ತಹಶೀಲ್ದಾರ್ ಬಂದಿದ್ರು, ನೋಡಿದ್ರು, ಹೋದ್ರು. ಮತ್ತೆ ಇವರು ಪಂಚಾಯತಿಯವರು ಬಂದರು, PDO ಎಲ್ಲ ಮಾಡ್ತೀವಿ ಅಷ್ಟೇ ಬರ್ಕೊಂಡು ಹೋದ್ರು ಅಷ್ಟೇ. ಮತ್ತೇನು ಮಾಡಲೇ ಇಲ್ಲ ಇನ್ನು ತನಕ. ನಾವು ಇದು ನಮ್ಗೆ ಮನೇನು ಸರಿ ಮಾಡ್ಕೊಡ್ಬೇಕು, ಇಲ್ಲಿ ತಡೆಗೋಡೆನೂ ಆಗಬೇಕು ನಮಗೆ. ಅಲ್ಲ ನಮ್ಗೆ ಎಲ್ಲಾದ್ರೂ ಜಾಗ ಆದರೂ ಕೊಡ್ಲಿ ಅವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 150 ಮನೆಗಳಿಗೆ ಹಾನಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಕುಮಟಾ ಭಾಗದಲ್ಲೂ ಕಡಲ್ಕೊರೆತ ಭೂಕುಸಿತದಿಂದ ಹಾನಿಯಾಗಿದೆ. ಶಿರ್ಸಿ ಯಲ್ಲಾಪುರ ಭಾಗದಲ್ಲಿ ಮಳೆಯಿಂದ ಹಾನಿಯಾಗಿದೆ. ಮಳೆಯಿಂದ 150 ಮನೆಗಳಿಗೆ ಹಾನಿಯಾಗಿದೆ. ಬರ ಹಾಗೂ ಅತಿವೃಷ್ಟಿ ಉಂಟಾದ ಸ್ಥಳಗಳಿಗೆ ಸಚಿವ ಲಕ್ಷ್ಮಣ್ ಸವದಿ ಭೇಟಿ ಕೊಟ್ಟು ಪರಿಶೀಲಿಸಿದ್ದು, ಸೋಮವಾರ ಸಂಪೂರ್ಣ ವರದಿಯನ್ನ ಕಂದಾಯ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿದ್ದಾರೆ. ಸೋಮವಾರ ದಿವಸ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ವರದಿಯನ್ನು ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಕೆಲವೊಂದು ಮೇಜರ್ ಇಶ್ಯೂಸ್ ಅದಾವೆ, ಅದ್ರ ಬಗ್ಗೆ ಸ್ವಲ್ಪ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕೆಲವೊಂದು ಸಭೆಗಳನ್ನು ಮಾಡಬೇಕಾಗತ್ತೆ. ರಾಯಚೂರಿನಲ್ಲಿ ಕೃಷಿ ಅಧಿಕಾರಿಗಳಿಗೆ ಕ್ಲಾಸ್. ರಾಯಚೂರಿನ ಮಸ್ಕಿ, ಸಿಂಧನೂರು, ಮಾನ್ವಿಯಲ್ಲಿ ಸಚಿವ ಅಜಯ್ ಸಿಂಗ್ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸಿದ್ರು. ಹತ್ತಿ ಹೊಲದಲ್ಲಿ ಗೊಬ್ಬರ ಹಾಕ್ತಿದ್ದ ರೈತನ ಜತೆ ಮಾತನಾಡಿದ್ರು. ಬರ ಪರಿಶೀಲನೆ ಬಳಿಕ ಡಿಸಿ ಕಚೇರಿಯಲ್ಲಿ ಸಭೆ ನಡೆಯಿತು. ಈ ವೇಳೆ ಶಾಸಕ ದದ್ದಲ್ ಹಾಗೂ ಶಿವರಾಜ್ ಪಾಟೀಲ್ ಸರಿಯಾದ ಮಾಹಿತಿ ನೀಡ್ತಿಲ್ಲ ಅಂತ ಕೃಷಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರಿಯಾದ ಟೈಮ್ ಸೋಯಿಂಗ್ ಆಗಿಲ್ಲ, ಸೋಯಿಂಗ್ ಆದ್ಮೇಲೆ ಸರಿಯಾದ ಟೈಮಿಂಗ್ ಮಳೆ ಆಗಿಲ್ಲ. ಮಳೆ ನೀವು ಒಂದೊಂದಿನ ಜಾಸ್ತಿ ಆಗಿಲ್ಲ, ಜಾಸ್ತಿ ತಗೊಂಡು ತೆರೆಗಳು ಗೊತ್ತಿಲ್ಲ. ಆವರೇಜ್ ಆಗಬೇಕು. ಬರ ಪರಿಸ್ಥಿತಿ ಸಭೆ, ರೀಲ್ಸ್ನಲ್ಲಿ ಅಧಿಕಾರಿಗಳು ಮಗ್ನ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಬರ ಪರಿಸ್ಥಿತಿ ಕುರಿತು ಸಚಿವ ಬಸವರಾಜ ರಾಯರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಆದರೆ ಹಿಂದೆ ಕುಳಿತ ಅಧಿಕಾರಿಗಳು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಟೈಂ ಪಾಸ್ ಮಾಡ್ತಿದ್ರು. ಬೀದರ್ನಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಡ್ತಿದೆ. ಮಳೆ ನಿರೀಕ್ಷೆಯಲ್ಲಿ ಉದ್ದು, ಸೋಯಾಬೀನ್, ಹೆಸರು, ತೊಗರಿ ಬೆಳೆಯನ್ನ ರೈತರು ಬಿತ್ತಿದ್ರು. ಆದರೆ ತಿಂಗಳು ಕಳೆದ್ರೂ ಮಳೆ ಬಾರದೆ ಚೊಂಡಿ, ಮಮದಾಪುರ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದಕ್ಕೆ ಎಲ್ಲ ಪರೇಶಾನ ಆಗಿದೆ. ಬಿತ್ತದಿಲ್ಲ, ಬಿತ್ತಿದ್ರೆ ಮಳೆ ಬಿದ್ದಿಲ್ಲ, ಇಲ್ಲ ಮೊಳಕೆ ಹೊಂಟಿಲ್ಲನೇ ಇಲ್ಲ. ಮಳೆ ಎಲ್ಲ ಹೋಗ್ಯದ. ಈಗೆಲ್ಲ ಅಲ್ಲೊಂದಿಲ್ಲ ಮೊಳಕೆದ ಬೀಜ ಭರ್ತಿ ಆಗಲ್ಲ ಸರ್. ಇಲ್ಲಿ ಸಾಲ ಮಾಡಿ ಹೊಲದಾಗೆಲ್ಲ ಗೊಬ್ಬರ ಬೀಜ ತಂದು ಹಾಕಿದೆವು. ಅದು ಯಾವ ಮಾಡಬೇಕು ಅಂತೇಳಿ ಕುಂತಿದ್ದೇವೆ ಅಂತ ಹೇಳ್ಕೊರು. ಮಳೆ ರಾಯ ಇಲ್ಲ ಸಲ ಏನೇ ಹೇಳಿ, ರಾಜ್ಯದಲ್ಲಿ 1-2 ಜಿಲ್ಲೆಗಷ್ಟೇ ಮಳೆ ಸೀಮಿತವಾಗಿದೆ. ಉಳಿದೆಡೆ ಬರತಾಂಡವಾಡ್ತಿದೆ. ಪರಿಹಾರಕ್ಕಾಗಿ ರೈತರು ಎದುರು ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.